ಎಂದು ಮುರಗನೋ ಬರ್ಪ ಆರೋಗಣಗೆ ತಮ್ಮ ಮಂದಿರಕ್ಕೆಂದು ಗುರು ಭೀಷ್ಮ ವರಕೃಪಾದಿಗಳು ತರತರ ಸುವಸ್ತುಗಳ ಕೂಡಿಕೊಂಡಿರಲು ಗುರು ಭೀಷ್ಮ ವರಕೃಪಾದಿಗಳು ತರ ಸುವಸ್ತುಗಳ ಕೂಡಿಕೊಂಡಿರಲು ಕೌರವ ಬರುವ ನಚ್ಚುತ್ತ ಕೌರವ ಬರುವ ನಚ್ಚುತ್ತನೆನುತ್ತಲಿ ವರ ದಿವ್ಯ ರಸ ಭರಿತ ದಡುಗೆಯ ಮಾಡಿಸಲು ವರ ದಿವ್ಯ ರಸ ಭರಿತ ದಡುಗೆಯ ಮಾಡಿಸಲು ಕುರುರಾಯನುಳಿದೆಲ್ಲರಾಲಯವ ಹೊಕ್ಕು ಕುರುರಾಯನುಳಿದೆಲ್ಲರಾಲಯವ ಹೊಕ್ಕು ಸತ್ಕರುಣದಿ ಕುಶಲವೋ ಬೆಸಗೊಳ್ಳುತ್ತ ಸತ್ಕರುಣದಿ ಕುಶಲವೋ ಬೆಸಗೊಳ್ಳುತ್ತ ವಿದುರನರ ಮನೆಗೈದಿದೋ ಕೃಷ್ಣನು ಹಸ್ತಿನಿಯ ವಾತಾವರಣವೇ ಬದಲಾಗಿ ಹೋಯ್ತಲ್ಲ. ಎಲ್ಲಿ ನೋಡಿದ್ರು ತಳಿರು ತೋರಣ ಶೃಂಗಾರ. ಯಾಕೆ? ಕೃಷ್ಣ ಬರ್ತಾನೆ ಎಂಬ ಕಾರಣಕ್ಕೆ ಪ್ರತಿಯೊಬ್ಬರ ಮನೆಯ ಬಾಗಿಲಲ್ಲಿ ರಂಗದಲ್ಲಿ ರಾಜಬೀದಿಯಲ್ಲಿ ಪ್ರತಿಯೊಬ್ಬರು ಕಾಯುತ್ತಾ ನಿಂತಿದ್ದಾರೆ. ಪ್ರತಿ ಮನೆಯಿಂದಲೂ ಸುಗಂಧವೇ ಬರ್ತಾ ಉಂಟು. ವಿವಿಧ ರೀತಿಯ ಅಡುಗೆಯನ್ನು ಮಾಡಿ ಸಿದ್ಧರಾಗಿ ಕಾಯುತ್ತಾ ಇದ್ದಾರೆ. ಆ ಪರಿಮಳ ನಾಸಿಕಾಗ್ರಕ್ಕೆ ಗಾಸಿದೆಯಲ್ಲ, ಎಲ್ಲ ನೋಡ್ತಾ ಇದ್ದಾರೆ, ಯಾರು ಕರೆಯುವುದಿಲ್ಲಪ್ಪ. ಏನ್ ಕಥೆ ಇದೆ? ಯಾಕೆ ಕೃಷ್ಣ ಬರ್ತಾನೆ ಇಲ್ಲ ಅಂತ ಅನುಮಾನವೇ ಇದೆ ಇವರಿಗೆಲ್ಲ. ಅದು ನಮ್ಮನೆ ಬರ್ತಾನೆ ಇಲ್ಲುವಂತ ಶಂಕೆ, ಅಥವಾ ಕರೀಬಾರ್ದು ಅಂತ ಮತ್ತೆ ಅವರು ಹೇಳಿದ್ರ? ಇಲ್ಲಪ್ಪ, ಹಾಗೇನಿಲ್ಲ. ಅಡುಗೆ ಮಾಡಿಟ್ಟಿದ್ದಾರೆ, ಯಾರು ಬಡಿಸ್ತಾ ಇಲ್ಲ. ಹಾಗಾದ್ರೆ ಯಾರ ಮನೆಗೆ ಹೋಗ್ಲಿ ನಾನು? ಹೋಗ್ಬೇಕು. ಎಲ್ಲರೂ ಸಿದ್ಧತೆ ಮಾಡಿಕೊಂಡಿದ್ದಾರೆ, ಆದ್ರೆ ಕೆಲವು ಮನೆಗಂತೂ ಹೋಗ್ಬೇಕು ನಾವು. ಇವರನ್ನೆಲ್ಲ ಉಳಿದು ಆಚೆಯಲ್ಲಿ ಕೌರವನು ರಸಭರಿತವಾದ ಅಡುಗೆಯನ್ನು ಸಿದ್ಧ ಮಾಡಿದ್ದಾನಂತೆ. ಕೃಷ್ಣ ಬರ್ತಾನೆ ಎಂಬುದಾಗಿ ಇವರು ಅಚ್ಯುತ ಬರ್ತಾನೆ ಅಂತ ಮಾಡಿದ್ದಾರೆ, ಅವ ಕೃಷ್ಣ ಬರ್ತಾನೆ ಅಂತ ಮಾಡಿದ್ದಾನೆ. ಹಾಗಾದ್ರೆ ಅವರಿವರ ಮನೆಯನ್ನ ಬಿಟ್ಟು ಭೀಷ್ಮರು ಕಾಯ್ತಾ ಇದ್ದಾರೆ ತಾನೆ. ಅವರ ಮನೆಗೆ ಹೋದೆ, ದ್ರೋಣರ ಮನೆಗೆ ಹೋದೆ, ಎಲ್ಲರ ಮನೆಯನ್ನು ಸೇರಿ ಎಲ್ಲರಲ್ಲಿಯೂ ಮಾತಾಡಿದೆ, ಕುಶಲವನ್ನ ಕೇಳಿದೆ. ಆಮೇಲೆ ಹೊರ ಬಂದೆ. ಯಾರಲ್ಲಿ ಏನನ್ನೂ ನಾನು ಸ್ವೀಕರಿಸಲಿಲ್ಲ. ಈಗ ಯಾರ ಮನೆಗೆ ಹೋಗ್ಬೋದು? ಕುರುರಾಯನ ಮನೆಯನ್ನು ನುಡಿದು ಉಳಿದೆಲ್ಲರ ಮನೆಯನ್ನು ಹೋಗಿ ಹೊರ ಬಂದಿದ್ದಾಯ್ತು. ಹೋಗ್ಬೇಕು. ನಾನು ಧರ್ಮದ ಕಾರ್ಯಕ್ಕಾಗಿ ಬಂದವ, ಧರ್ಮಮೂರ್ತಿಯಾಗಿ ನಿಂತವ. ಯಾರು ಧರ್ಮಾತ್ಮರಿದ್ದಾರೋ, ಧರ್ಮರಾಯನಿಗೆ ಯಾವುದು ಪಥ್ಯವೋ ಅವ್ರ ಮನೆಗೆ ಹೋಗ್ಬೇಕು ನಾನು. ಧರ್ಮರಾಯನ ತಾಯಿಗೆ ಯಾರ ಮನೆಯ ಅನ್ನ ದೇಹಕ್ಕೆ ಹಿಡಿಸ್ತದೋ ಅವ್ರ ಮನೆ ನಾವು ಹೋಗ್ಬೇಕು. ಯಾರ ಮನೆ ಆಗಿದ್ರೆ? ವಿದುರನ ಮನೆಯೇ ಸರಿ. ರಥವನ್ನ ಅವ್ರ ಮನೆಯ ಬಾಗಿಲು ನಿಲ್ಲಿಸ್ತೇನೆ. ಹರಿಯ ಬರ ನಿರೀಕ್ಷಿಸುತ್ತ ಧ್ಯಾನದೊಳಿದ ಹರಿಯೇ ರಕ್ಷಿಸು, ಮಾತು ಸಾಕು, ಮೌನ ಬೇಕು ಅಂತನಿಸುವುದಕ್ಕೆ ಆರಂಭ. ಯಾಕೆ? ಆಡಿದ ಮಾತಿಗೆ ಬೆಲೆ ಇಲ್ಲ ಅಂತಾದ್ರೆ ನಾವು ಆಡಿದ ಮಾತುಗಳನ್ನೆಲ್ಲ ಕೇಳಿಯೂ ಹಾಗೆ ನಡೆದುಕೊಳ್ಳುವುದಿಲ್ಲ.
ಆಗುವುದಿಲ್ಲ ಅಂತಾದ್ರೆ ಹಾ ಮಾತಾಡಿ ಪ್ರಯೋಜನ ಏನು? ಹೌದು. ಅದಲ್ಲದೆ ಹೋದ್ರೆ ಹ್ಮ್ ಅಣ್ಣನಾದಂತಹ ಧೃತರಾಷ್ಟ್ರನಿಗೆ ಹ್ಮ್ ಕಣ್ಣಾಗಿರಬೇಕು ಎನ್ನುವುದು ನನ್ನ ಬದುಕಿನ ಆಸೆ. ಹ್ಮ್ ಅಣ್ಣನಿಗೆ ಕಣ್ಣಿಲ್ಲ, ಅವನ ನೆರಳಾಗಿ ಕಣ್ಣಾಗಿ ಅವನ ಜೊತೆಯಲ್ಲಿದ್ದು ಹ್ಮ್ ಅವನ ಕೈ ಹಿಡಿದು ನಡೆಸು ಎನ್ನುವುದಾಗಿ ನನ್ನ ಮನ ಹೇಳಿ ಹ್ಮ್ ಅವನ ಜೊತೆಯಾಗಿ ಇದ್ದವು. ಹ್ಮ್ ಇವನೆಲ್ಲ ಮಾತುಗಳನ್ನು ಕೇಳ್ತಾನೆ, ಆದರೆ ಯಾವುದನ್ನೂ ಪಾಲಿಸುವುದಿಲ್ಲ. ಹ್ಮ್ ಹಾಗೆ ಇರ್ತದೆ ಅಧಿಕಾರಕ್ಕಿರುವಾಗ. ಹಾಗೆ ಸುಲಭವಾಗಿ ಹೊಗಳಿಕೆಯ ಮಾತುಗಳನ್ನು ಕೇಳ್ತಾನೆ, ಆದರೆ ಹ್ಮ್ ಅವರಿಗೆ ಪಥ್ಯವಾದದ್ದನ್ನು ಹೇಳಿದೆ, ಹ್ಮ್ ಅಪ್ರಿಯವಾದದ್ದನ್ನು ಹೇಳಿದೆ, ಅದನ್ನು ಕೇಳುವವರು ಯಾರೂ ಇಲ್ಲ. ಹ್ಮ್ ಅಧಿಕಾರದಲ್ಲಿರುವಾಗ ಕೇಳುವ ಮನಸ್ಸು ಆಗುವುದಿಲ್ಲ. ಹ್ಮ್ ಅದೇ ಕಾರಣಕ್ಕೆ ಇರಬೇಕು. ನಾನು ಹೋದಾಗಲೆಲ್ಲ ನನ್ನ ಮಾತುಗಳನ್ನು ಪ್ರೀತಿಯಿಂದ ಕೇಳುವ ಅಣ್ಣ ನಾನು ಆಚೆ ಬಂದ ಮೇಲೆ ನನ್ನ ಮಾತನ್ನು ಮರೆತು ಬಿಡುತ್ತಾನೆ. ಪಾಂಡವರನ್ನು ದ್ವೇಷಿಸುವುದು ಸರಿಯಲ್ಲ. ಸ್ವಲ್ಪ ಸುಯೋಧನನಿಗೆ ತಿಳಿ ಹೇಳುವುದು ಒಳ್ಳೆಯದು. ಸಜ್ಜನರಾದಂತಹ ಕೃಷ್ಣನ ಅನುಗ್ರಹಕ್ಕೆ ಒಳಗಾದಂತಹ ಪಾಂಡವರ ದ್ವೇಷ ಎನ್ನುವುದು ಚಂದ್ರವಂಶದ ಅವನತಿಗೆ ಕಾರಣ ಆಗ್ತದೆ ಅಂತ ಹೇಳುವಾಗ ಕೇಳ್ತಾನೆ. ಮತ್ತೆ ಕಣಿಕ ಬಂದಾಗ ಅವನ ಮಾತನ್ನೇ ಕೇಳ್ತಾನೆ. ಏನು ಮಾಡೋಣ? ಬೆತ್ತಲೆಯಾದ ಊರಿಗೆ ಅಗಸನಾಗಿ ಬಟ್ಟೆ ತೊಡಿಸುವ ಪ್ರಯತ್ನ ಹಾಕುತ್ತೆ ನಾನು. ಆದರೂ ಬಿಡುವುದಕ್ಕೆ ಗತಿ ಇಲ್ಲ. ಅಣ್ಣನಿಗೆ ಕಣ್ಣೀರದೆ ಹೋದ್ರು ಕಣ್ಣೀರು ಉಂಟಲ್ಲ. ಸಹವಾಸವೇ ಬೇಡ ಅಂತ ಪಾಂಡವರೆಡೆಗೆ ಹೊರಟ್ರೆ ಮತ್ತೆ ಕಣ್ಣೀರು ಹಾಕ್ತಾ ಕರೆಸಿಕೊಳ್ತಾನೆ. ವಿದುರ, ನೀನು ಬೇಕು, ನೀನು ಬೇಕು. ನನ್ನ ಮಾತನ್ನು ಕೇಳುವುದಿಲ್ಲ. ನನ್ನ ಮಾತನ್ನು ಕೇಳುವ ಮನಸ್ಸು ಅವನಿಗೆ. ಏನು ಮಾಡೋಣ? ಅಷ್ಟರಾಗುವಾಗ ಒಂದು ಭರವಸೆಯ ಬೆಳಕು ಕಾಣುತ್ತೆ. ಕೃಷ್ಣ ಬರ್ತಾನೆ. ಹಸ್ತಿನಾವತಿಗೆ ಕೃಷ್ಣ ಬರ್ತಾನೆ ಅಂದ್ರೆ ಕೃಷ್ಣ ಏನಾದರೂ ಮಾಡ್ತಾನೆ. ಎಂಥವರ ಮನಸ್ಸನ್ನು ಬದಲಾಯಿಸುವಂತಹ ಶಕ್ತಿ ಅವನಿಗೆ. ಅವನು ಬಂದನಾದರೆ ಚಂದ್ರವಂಶ ಉಳಿಯುತ್ತದೆ. ಸಧರ್ಮಿಯಾದಂತಹ ಧರ್ಮರಾಜ ಅವನಿಗೆ ಬೇಕಾದಂತಹ ಪಾಲನ್ನು ಪಡೆಯುತ್ತಾನೆ. ಕೌರವರು ಪಾಂಡವರು ಒಂದಾಗಿ ಇರ್ತಾರೆ. ಹಸ್ತಿನಾವತಿ ಚೆನ್ನಾಗಿರ್ತಾರೆ. ಆ ಬಯಕೆಯಲ್ಲಿ ಇರುವವರು ನಾವು. ದಾಸಿ ಪುತ್ರನಾದರೂ ಹಸ್ತಿನಾವತಿಯವರಿಗೆ ಅನ್ಯಾಯ ಮಾಡಲಿಲ್ಲ. ಪ್ರೀತಿಯಿಂದ ಕಲಿಯಿಲ್ಲ, ನನ್ನ ತಿಳಿವಳಿಕೆಯಿಂದ ಕೇಳಿದೆ. ಆದರೆ ಈಗ ಕೇಳುವ ಹಾಗಿಲ್ಲ. ಯಾಕೆಂದ್ರೆ ಅಧಿಕಾರವನ್ನು ತನ್ನ ಕೈಯಾಗಿ ಇಟ್ಕೊಂಡವನು ಯೌವನ ಧನ ಸಂಪತ್ತಿನಿಂದ ಮೆರೆಯುತ್ತಿರುವ ಯೌವನ ಒಂದೇ ಸಾಕು ಮನುಷ್ಯರನ್ನು ಹಾಳು ಮಾಡಬೇಕು. ಯೌವನ ಧನ ಸಂಪತ್ತಿ ಪ್ರಭುತ್ವ ಅವಿವೇಕತ ಏಕೈಕಮಪ್ಯ ಅನರ್ಥಾಯ ಕಿವಿಯತ್ರ ಚತುರ್ಥಯ. ಯೌವನ ಧನ ಸಂಪತ್ತು ಪ್ರಭುತ್ವ ಅದರ ಜೊತೆ ಅವಿವೇಕವನ್ನು ಸೇರಿಬಿಟ್ರೆ ಎಷ್ಟು ಹಾಳಾಗ್ತಾರೆ ಎನ್ನುವುದಕ್ಕೆ ಹಸ್ತಿನಾವತಿಗೆ ಕಾರಣ ಆಯಿತು. ಈ ನೆಲದಲ್ಲಿ ನಮ್ಮವರೇ ಸಭೆಯ ವಸ್ತ್ರವನ್ನು ಅಪಹರಿಸುವುದನ್ನು ಕಂಡೆ. ಇಷ್ಟು ಕಂಡ ಮೇಲೆ ಈಗ ಹೆಚ್ಚು ನಾನು ಹಸ್ತಿನಾವತಿಯ ಅರಮನೆಯಡೆಗೆ ಮುಖ ಮಾಡುವುದಿಲ್ಲ. ಇದು ನನ್ನ ಅರಮನೆಯಲ್ಲಿಯೇ ಕೃಷ್ಣ ಧ್ಯಾನದಲ್ಲೇ ಕಾಲ ಕಳೆಯುತ್ತೇನೆ. ಕೃಷ್ಣ ಬಂದಿದ್ದಾನೆ, ಅವರಿಗೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ. ಆದರೆ ಕೃಷ್ಣ ನನ್ನ ಮನೆಗೂ ಬಂದರೆ, ಕೃಷ್ಣನನ್ನು ಕಂಡರೆ ಧನ್ಯನಾಗ್ತೇನೆ ಅಂತ ನನ್ನ ಅಂತರಕ್ಕೆ ಹೇಳ್ತಾನು. ಕೃಷ್ಣ ಬರ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಬಂದರೆ ಕೃಷ್ಣನನ್ನು ಕಾಣ್ತೇನೆ, ಸಂತೋಷ ಪಡ್ತೇನೆ. ನೋಡಿದಂ ಕಂದಣಿ ಚಿನುಮಯನ ಮೂರ್ತಿಯೋ ಮಾಡಿದವು ಪಗಳ ಸಂಸ್ತುತಿಗಳು ಮಾಡಿದವು ಬಗಳ ಸಂಸ್ತುತಿಗಳು ಪಿರಿದು ಕೊಂಡಾಡಿದೋ ತನಗೆ ಲಕ್ಷ್ಮೀ ರಮಣ ದಯವಾದ ತನಗೆ ಲಕ್ಷ್ಮೀ ರಮಣ ದಯವಾದ ನೆನುತಲ ವಿದುರನಂದು ಪಾಡಿದಂ ಗುಣಗಣವ ಬೇಕಾದ ವರಗಳು ಬೇಡಿದೋ ಬೇಕಾದ ವರಗಳು ಬೇಡಿದೋ ಮನದೋಳಾನಂದ ಸಾಗರದೋಳ್ ಮನದೋಳ್ ಆನಂದ ಸಾಗರದೋಳ್ ಓಲಾಡಿದೋ ಕೈ ಮುಗಿದು ನಿಂದಿರಲು
ಕಂದಣಿಯು ಚಿನುಮಯನ ಮೂರ್ತಿಯೋ ಜನಾರ್ದನ, ನಾನು ಏನು ನೋಡ್ತಾ ಇದ್ದೇನೆ? ಎಚ್ಚರವಾಗಿ ಹೋಗಿ. ಹೌದು ಹೌದು, ಎಚ್ಚರವಾಗಿದ್ದೇನೆ. ಕೃಷ್ಣ ಹರಿಯೇ ನಾರಾಯಣ ಸಂತಾಚಾರಂ ಕುಲಗಜೇಯಂ ಪದ್ಮನಾಭಂ ಸುರೇಶ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಕೃಷ್ಣ ಮುಕುಂದ ಮುರಾರೇ ಜನಾರ್ದನ. ಏನು ನೋಡ್ತಾ ಇದ್ದೇನೆ? ನನ್ನ ಅರಮನೆಯ ಅಂಗಳದಲ್ಲಿ ಕೃಷ್ಣನ ರಥ. ಕೃಷ್ಣ ಕೃಷ್ಣ, ಧನ್ಯನಾದೆ ಧನ್ಯನಾದೆ ಧನ್ಯನಾದೆ. ನಿನ್ನಲ್ಲಿ ಏನನ್ನು ಬೇಡಲಿ, ನನಗೇನು ಬೇಕು? ಕೃಷ್ಣನ ದರ್ಶನವಾದ ಮೇಲೆ ಮತ್ತೇನು ಬೇಡ. ಅಲ್ಲ, ನಿನಗೇನು ಬೇಡ, ನನಗೇನು ಬೇಕು ಅಂತ ಕೇಳ್ತೀಯ ನೀನು? ಕೃಷ್ಣ, ನಿನ್ನ ಭಕ್ತಿಗೆ ಮೆಚ್ಚಿದೆನು, ನಿನ್ನ ಭಕ್ತಿಗೆ ಮೆಚ್ಚಿದೆನು, ಎನಗಿನ್ನು ತೀರದು ನಿನ್ನ ಪೊಗಳಲಿಗೆ, ಎನಗಿನ್ನು ತೀರದು ನಿನ್ನ ಪೊಗಳಲಿಗೆ. ಅನ್ನಪಾನಗಳಿಲ್ಲದೆ ಬಳಲೀರ್ಪೆ, ಅನ್ನಪಾನಗಳಿಲ್ಲದೆ ಬಳಲೀರ್ಪೆ, ತಾನೇನು ಆದ ಇದರ ಮುಕುಂದ, ನಿನ್ನ ಮನೆಯ ಅಂಗಳಕ್ಕೆ ನನ್ನ ರಥ ಬಂದ ಕ್ಷಣದಲ್ಲಿ ಕುಡಿಯಲ್ಲಿ ಹೊರಳುತ್ತಾ ಇದ್ದೇನೆ. ನನ್ನನ್ನೇ ಸ್ತುತಿ ಮಾಡುತ್ತಿದ್ದೆ. ನನಗಿನ್ನೂ ಬೇಕು, ನನಗಿನ್ನೇನು ಬೇಕು, ಕೃಷ್ಣ ಬಂದಿದ್ದಾನೆ ಕೃಷ್ಣ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದೀಯ. ಏನು ಅಂಗಳದಲ್ಲೇ ನಿಲ್ಲಿಸಿ ಮಾತಾಡ್ತೀಯ, ಮನೆ ಮಾಡ್ತಾ ಇದ್ದೀಯ? ದೇವರೇ, ಕೃಷ್ಣನ ಕಂಡ ಆ ಸಂತೋಷದಲ್ಲಿ ಮರೆತು ಬಿಟ್ಟೆ. ಧನ್ಯನಾದೆನು ದೇವ, ಧನ್ಯನಾದೆನು ದೇವ, ಚಿತ್ತೈದಿನ್ಯನು ತಾಗ ಭವನಕ್ಕೆ ಕರೆದೊಯ್ದು ಭವನಕ್ಕೆ ಬಣ್ಣಿಸುವ ಅಚ್ಯುತನ ಮಹಿಮೆಗಳಾರರಿದಿಲ್ಲ. ಮಗುಳ ಪುರುಷೋತ್ತಮನ ಮಗುಳೆ ಪುರುಷೋತ್ತಮನ ಸುಪ್ಪತ್ತಿಗೆ ಸಿರಿಪದಾಂಬುಜಯುಗಳು ವರ್ತಿಸಿ ನಮಿತಿ ಕೇಳಿದ ನಗುತ್ತದಲ್ಲಯ ಸತಿಯೊಳದು ಋಷಿ ಮುನಿಗಳಿಗೆ ಸಾವಿರ ಸಾವಿರ ವರುಷ ತಪಸ್ಸನ್ನು ಮಾಡಿದೆ. ಲಭ್ಯವಾಗದೆ ಹೋದಂತಹ ನಿನ್ನ ಪಾದ ನನ್ನ ಪಾದಿಗೆ ಒದಗಿಸದ ದೇವರೇ, ದೇವರೇ, ಏನೋ ತಪಸ್ಸನ್ನು ಮಾಡುವರಿದ್ದಾರೆ. ಕೃಷ್ಣನನ್ನು ಕಾಣಬೇಕು, ಕೃಷ್ಣನ ದರ್ಶನದಿಂದ ಬದುಕಿನ ಎಲ್ಲ ಪಾಪಗಳನ್ನು ಕಳೆದುಕೊಳ್ಳಬೇಕು ಅಂತ ಬಯಸುತ್ತಿದ್ದಾರೆ. ನನ್ನ ಪಾದಕ್ಕೆ, ನನ್ನ ಮನೆಗೆ ಬಂದಿರಲ್ಲ, ಆಶ್ರಮವಿಟ್ಟಿದ್ದೇನೆ, ನಿನ್ನ ಪಾದವನ್ನು ತೊಳೆದಿದ್ದೇನೆ, ಅದನ್ನೇ ತೀರ್ಥವೆಂದು ಸ್ವೀಕರಿಸಿದ್ದೇನೆ. ಮಾತಾಡ್ತಾ ಷೋಡಶೋಪಚಾರ ಮುಗಿಸಿದೆಯಾ? ನಿನಗೆ ಯಾವ ಉಪಚಾರ ಮಾಡಬೇಕು? ಹರಿಯೇ, ನಿನಗೆ ನಾನು ಆಶ್ರಮವನ್ನು ಕೊಡಬೇಕು. ನೀನು ಶೇಷ ಜಯದ, ನಿನಗೆ ಬೆಳಕನ್ನು ಕೊಡುವುದಕ್ಕೆ, ಸಕಲ ಲೋಕಗಳಿಗೆ ಬೆಳಕನ್ನು ನೀಡುವವನು ನೀನು. ನಿನ್ನನ್ನು ಹೊಗಳುವುದಕ್ಕೆ ನನಗೆ ಪದ ಸಾರುವುದಿಲ್ಲ. ಹೌದು, ಸಾವಿರ ನಾರಿಗೆ ಶೇಷನೇ ಹೊಗಳುವುದಕ್ಕೆ ಮುಂದಾರು ಸಾರದೆ ಹೋಗುತ್ತಾರೆ. ದೇವರಿಗೆ ಬೇಕು ಕೊಡುವುದಲ್ಲ, ಕೊಡುವವನಿಗೆ ಬೇಕು ಅಂತ ಹೇಳಿ ಕೊಡು. ಅದಲ್ಲ, ಮತ್ತೆ ದೇವರಿಗೆ ಷೋಡಶೋಪಚಾರ ಬೇಕಾ? ಅವನಿಗೆ ಎಲ್ಲವೂ ಉಂಟು ತಾನೆ. ಕೊಟ್ಟು ನಾವು ಸಣ್ಣವರಾಗಿದ್ದೇವೆ ಅಲ್ಲ, ಕೊಡುವುದನ್ನು ಪ್ರೀತಿಯಿಂದ ಕೊಡುತ್ತೇವೆ.
ಕೊಟ್ಟು ಪಡೆಯುವುದು. ವಿದುರ, ನಿನ್ನ ಭಕ್ತಿಗೆ ಮೆಚ್ಚಿದೆ. ನಿನ್ನನ್ನು ಪಗುಳುವುದಕ್ಕೆ ನನಗೂ ನಾಲಿಗೆ ಒಂದೇ ಆಯ್ತು ನೋಡು. ಚರಣ ಶ್ರೇಷ್ಠನಿಯೇ, ನೀನು ಅನುಮಾನವೇ ಇಲ್ಲ. ಏನ್ ಹೀಗೆ ಪೂಜೆ ಮಾಡ್ತಾ ಇರ್ತೀವ ಅಥವಾ ನೈವೇದ್ಯಕ್ಕಂತ ಉಂಟಾ? ಮರೆತು ಬಿಟ್ಟಿದ್ದೇವೆ. ಯಾಕೆಂದ್ರೆ ಎಲ್ಲೂ ನಿಂತವನಲ್ಲ ನಾನು. ನಿಮ್ಮ ಮನೆಗಾಗಿ ಬಂದೆ ಅಂತ ಅನ್ನಪಾನಗಳಿಲ್ಲದೆ ಬಾಳಿ ಬಳಲಿದ್ದೇನೆ. ಏನಾದ್ರೂ ಕೊಡ್ತೇನು? ಅದೇ ಒಂದು ತುತ್ತಲ್ಲಿ ಹಸಿವನ್ನು ಇಕ್ಕಿಸಿಕೊಂಡವು ನೀನು ಅಂತ ನಾನು ಕೇಳಿದ್ದೇನೆ. ನೀನು ಕೇಳ್ತೀಯ ಅಂತ ನಾನು ಬಿಡ್ತೇನೆ. ನನ್ನ ಮನೆಯವರ ಒಳಗಡೆ ಇದ್ದಾಳೆ ಬಾರಸರಿ ಶ್ರೀರಮಣ ದಯವಾದ ಲೋಕದ ಎಲ್ಲರ ಪಾಪವನ್ನು ಕಳೆಯುವಂತಹ ಕೃಷ್ಣನೇ ನಮ್ಮ ಮನೆಗೆ ಬಂದಿದ್ದಾರೆ. ನಾವು ಅಪರಾಧವನ್ನು ಮಾಡಿದವರಲ್ಲ, ತಿಳಿದು ತಪ್ಪನ್ನು ಮಾಡಿದವರಲ್ಲ. ಆದರೆ ನಮಗೆ ತಿಳಿಯದೆ ಈ ಚರ್ಮಚಕ್ಷುವಿನಿಂದ ಏನಾದರೂ ಅಪರಾಧ ಆಗಿದ್ರೆ, ಯಾವುದೋ ದುಷ್ಕೃತ್ಯವನ್ನು ನೋಡಿದ್ರೆ ಆ ಎಲ್ಲ ಪಾಪವನ್ನು ಕಳೆದುಕೊಳ್ಳುವುದಕ್ಕೆ ಅವಕಾಶ. ಚಿರುಮಯನಾದಂತಹ ಲೋಕವನ್ನು ತನ್ನೆಡೆಗೆ ಆಕರ್ಷಿಸಬಲ್ಲವಾದಂತಹ ಕೃಷ್ಣನನ್ನು ಕಂಡವಾದರೆ ಎಲ್ಲ ಪಾಪ ಪರಿಹಾರ ಆಗ್ತದೆ. ಬಾ ಬಾ ಬಾ, ನೋಡು ನೋಡು ನೋಡು, ಬಾ 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 ಬಾ. ಕೊಟ್ಟ ಹಾಲು ಕಡಿಮೆ ಇರಬಹುದು, ಹಾಲಿನಂತ ನಿನ್ನ ಮನಸ್ಸು ದೊಡ್ಡದುಂಟಪ್ಪ. ಹಾಗಾಗಿ ತೊಂದರೆ ಇಲ್ಲ. ಕೊಡುವ ವಸ್ತು ಮುಖ್ಯ ಅಲ್ಲ, ಕೊಡುವ ಮನಸ್ಸು ಮುಖ್ಯ. ಯಾವತ್ತು ಮನಸ್ಸು ಪರಿಶುದ್ಧವಾಗಿದ್ದಾಗ ಅವಳೂ ಹೊಟ್ಟೆ ತುಂಬಿ ಹೋಗ್ತದೆ. ನೋಡು, ಸ್ವರ್ಣ ಕುಂಭದಲ್ಲಿ ಹಾಲನ್ನಿಟ್ಟಿದ್ದೀಯ. ಸ್ವರ್ಣವೂ ಶುದ್ಧಕ್ಕೆ ಪ್ರತೀಕ, ಹಾಲು ಶುದ್ಧಕ್ಕೆ ಪ್ರತೀಕ, ನೀನು ಶುದ್ಧಕ್ಕೆ ಪ್ರತೀಕ, ಅನುಮಾನವೇ ಇಲ್ಲ. ಮತ್ತೆ ಆದ್ರೆ ಇದನ್ನ ಕುಡಿಬೇಕು ತಾನೆ. ಹಾಲು ಮಾತ್ರ ಪೂರ್ಣ ಆಹಾರ. ಹಸಿವನ್ನು ಮತ್ತು ಬಾಯಾರಿಕೆಯನ್ನು ಆರಿಸುವುದಿದ್ರೆ ಹಾಲು ಮಾತ್ರ ಹೊಟ್ಟೆಯನ್ನು ತುಂಬಿಸ್ತದೆ, ಬಾಯಾರಿಕೆಯನ್ನು ಆರಿಸ್ತದೆ. ಸರಿ, ತಂತ್ರಭಕ್ತನಾಗಿ ಹಾಲನ್ನು ಕುಡಿತೇನೆ. ಕುಡುತೆಯುವುದರ ಪಾಲಿನಲ್ಲಿ ಗತಿವಾಡಗಿದ ಕ್ಷೀರಾಭಿಷಯನಿಗೆ ದಡವದೋರಿವರಾಗಿ ಕೆಳಗಿದನು ಕಟವಾಯಿ ತುಂಬಿದ ಪುರವ
ಶಂಕರನ ಅಪಾರ ಮಹಿಮೆಗೆ ವಿಸ್ಮಯಗೊಳ್ಳುತ್ತ ಅಪಾರ ಮಹಿಮೆಗೆ ವಿಸ್ಮಯಗೊಳ್ಳುತ್ತ ಕರಗಳು ಮುಗಿದು ಕರಗಳು ಮುಗಿದು ಜಯವೆನಲು ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿಕೊಳ್ಳಿ. ನಾನು ಕೊಟ್ಟ ಹಾಲು ಬಿಂದುವಾಗಿ ಬಿದ್ದು ಸಿಂಧುವಾಗಿ ಹರಿಯುತ್ತಾ ಉಂಟು. ತುಂಬಿತಾವ ಪುರವೆಲ್ಲ ತುಂಬಿತು. ಹಲವರು ತುಂಬಿತಾ ಅಂತ ಸ್ವೀಕರಿಸ್ತಾ ಇದ್ದಾರೆ. ಕೆಲವರು ತುಂಬಿತಾ ಪ್ರಶ್ನಿಸ್ತಾ ಇದ್ದಾರೆ. ಅವರು ಕೆಲವರಿಗೆ ಪ್ರಶ್ನೆ ಆಗಿದೆ. ಕೆಲವರು ಅವರ ಬೊಗಸೆಗೆ ನಿಲುಕಿದ್ದನ್ನು ಅವರ ಸಮರ್ಥಕ್ಕೆ ನಿಲುಕಿದಷ್ಟು ಸ್ವೀಕರಿಸ್ತಾ ಇದ್ದಾರೆ. ಕಟವಾಯಿಂದ ಹರಿದಂತಹ ಹಾಲು ಸಿಂಧುವಾಗಿ ಹರಿತಾ ಉಂಟು. ಧನ್ಯರಾದೆ. ಹಸ್ತಿನೆಯಲ್ಲಿ ಹಾಲಿನ ಹೊಳೆ ಆಯಿತು. ಹೌದು. ಎನಲವನ ಮೈದಡವೇ ಶರಣರಲ್ಲಿ ಶ್ರೇಷ್ಠ ನೀನು ಶರಣರಲ್ಲಿ ನೀನೆಂದಿರಲು ಹಾಲಿ ಸಮುದ್ರವೇ ಆಯಿತು ಅಂತ ಹೊಳೆ ಹರಿಯಿತು ಅಂತ ಹೇಳ್ತಾ ಇದ್ದೀಯ. ಅದಕ್ಕೆ ಕಾರಣ ನಾನಲ್ಲ, ನೀನು. ಭಕ್ತನ ಅಲ್ಪ ಭಕ್ತಿಯನ್ನು ಸಾಗರವಾಗಿಸುವುದು ನೀನು. ಅಲ್ಪ ಅಂತ ತಿಳಿಬಾರ್ದು. ಕೊಟ್ಟಿದ್ದು ಅಲ್ಪವಾಗಿರ್ಬೋದು, ಮನಸ್ಸು ಅಲ್ಪ ಅಲ್ಬಾರ್ದು. ಹಾಗಾಗಿ ತೊಂದರೆ ಇಲ್ಲ. ಅದೇ ಬಿಂದುವೇ ಸಿಂಧುವಾಗಿದೆ. ನೋಡಿದೀಯ, ನಾನು ಪರಿಭಾವಿಸಿದ್ದು ಹಾಗೆ. ಯಾವತ್ತು ದೇವರಿಗೆ ಶ್ರದ್ಧಾಭಕ್ತಿಯ ಮೂಲಕ ನಾವು ಬಿಂದುವನ್ನ ಕೊಟ್ರೆ ದೇವರು ನಿಮಗೆ ಸಿಂಧುವನ್ನ ಕೊಡ್ತಾನೆ ಅಂತ ಹೇಳಲಿಕ್ಕೆ ಇದು ಒಂದು ರೂಪಕ್ಕಷ್ಟೇ. ಆದ್ದರಿಂದ ಅಂತೂ ಹಸ್ತಿನಿಯಲ್ಲಿ ಹಾಲು ಹರಿಯುವ ಕಾಲ ಬಂತು ಅಂತ ಆಯ್ತು ಅಲ್ವಾ? ಇಷ್ಟು ಕಾಲ ಹಸ್ತಿನಿಯಲ್ಲಿ ಬಹುಶಃ ಹಲಗೆ ಹರಿತಾ ಇತ್ತೇನು? ಹಾಲು ಶುದ್ಧತೆಯ ಪ್ರತೀಕ. ಅಂದ್ರೆ ಹಸ್ತಿನೇ ಶುದ್ಧವಾಗುವ ಕಾಲ ಬಂತು. ಎಲ್ಲ ದೇವರ ಇಚ್ಛೆ ಬಿಡು. ಆದ್ರೆ ಶರಣ ಶ್ರೇಷ್ಠನಾಂತ ನಿನ್ನ ಮನೆಗೆ ಬಂದಿದ್ದಕ್ಕೆ ನನಗೂ ಒಂದು ಧನ್ಯತೆ ಸಿಕ್ಕಿತು. ಪಾಂಡವರ ತಾಯಿ ಕ್ಷೇಮವಾಗಿದ್ದಾಳೆ ತಾನೆ? ಹೌದು. ಸರಿ, ನಿನ್ನ ಉಪಕಾರ ಆಗ್ಬೇಕಿತ್ತು ನನಗೆ. ಏನು ದೇವ? ಮತ್ತೇನಲ್ಲ, ನಾನು ನಿನ್ನಲ್ಲಿವರೆಗಾಗಿ ಬಂದವನಲ್ಲ, ಬಂದವ. ರಾಜಕಾರ್ಯಕ್ಕಾಗಿ ಬಂದವ, ಸಂಧಿ ವಿಕ್ರಯಿಯಾಗಿ ಬಂದವ. ನನಗೆ ಕೌರವನಿಗೆ ಮಾತಾಡ್ಲಿಕ್ಕೆ ಉಂಟು. ಆ ಕಾರಣಕ್ಕಾಗಿ ಭೂಪತಿಗಳಲ್ವವನು ಎಷ್ಟೊತ್ತಿ ಹೇಗಿರ್ತಾರೆ ಎಲ್ಲಿರ್ತಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಆ ಭೂಪತಿಯಲ್ಲಿ ಕೃಷ್ಣನಿಗೆ ಮಾತಾಡುವುದಕ್ಕೆ ಅವಕಾಶ ಉಂಟಾ? ಜೊತೆಯಲ್ಲಿ ಯಾವಾಗ ಎಷ್ಟು ಅದನ್ನು ಕೇಳುವತ್ತೀಯ ನೀನು? ಕೃಷ್ಣ ಆತನೇ ಈತನು ವಾಸುದೇವರು ಅಂತ ನಂಬಿದವರು ನಾನು. ನಿನ್ನ ಕಾರ್ಯ ಆದ್ರೆ ಅದು ದೇವ ಕಾರ್ಯ ಅಂತ ಕಾಣಿಸ್ತೇನೆ. ನೇರವಾಗಿ ಅವರಿಗೆ ಸಾಕು. ಸರಿ, ನಾನು ವೃತ್ತಿಯಲ್ಲಿ ಮಾತಾಡ್ತಿರ್ತೇನೆ.